ಹಾಯ್ ಹಲೋ ನಮಸ್ಕಾರ. ನಾನಿಂತಿರೋದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಿರೇಕೌಶಿಯಲ್ಲಿ. ಒಂದು ಶುಂಠಿ ಬೆಳೆಯನ್ನು ಬೆಳಿಬೇಕಂದ್ರೆ ಭೂಮಿ ಯಾವ ರೀತಿಯಾಗಿರಬೇಕು, ಅದನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕಾಗತ್ತೆ, ನೀರಿನ ವ್ಯವಸ್ಥೆ ಹೇಗಿರಬೇಕಾಗತ್ತೆ, ಬೀಜ ಯಾವುದು, ಬೀಜದ ಆಯ್ಕೆ ಹೇಗಿರಬೇಕಾಗತ್ತೆ, ಇದೆಲ್ಲ ಇನ್ಫಾರ್ಮೇಷನ್ನ ನಮ್ಮ ರೈತರನ್ನ ಭೇಟಿಯಾಗಿ ಅವರನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟಿಗೆ ಪಾಲ್ಡಂಟಿ ಹೊಡಿಬೇಕು ರೀ. ಪಾಲ್ಡಂಟಿ ಹೊಡೆದು ಒಂದು ತಿಂಗಳ ಭೂಮಿ ಕಾಯಿಸ್ಬೇಕು ರೀ. ಕಾಯಿಸಿದ ನಂತರ ಆಮೇಲೆ ಸುಣ್ಣ ಹಾಡ್ಬೇಕು ರೀ. ಹಾಡಿ ಕಲ್ಟಿವೇಟ್ರ್ ಮಾಡಬೇಕು. ಕಲ್ಟಿವೇಟ್ರ್ ಮಾಡಿದ ತಕ್ಷಣ ಆಮೇಲೆ 18 ಅಡಿಗೆ ಅಂತಂದು ಒಂದು JCB ತೊಗೊಂಡು ಹಿಟಾಚಿಲಿ ಕಾಲುವೆ ಮಾಡಿಸ್ಬೇಕು, ನೀರು ಹೋಗಲಿಕ್ಕೆ. ಬಸಿ ಕಾಲುವೆ ಅಂತಂದು ಬಸಿ ಕಾಲುವೆ ಮಾಡಿಸಿದ ನಂತರ ಮಡಿ ಮಾಡಿಸ್ಬೇಕು. 3 ಅಡಿಗೆ ಮಡಿ ಮಾಡ್ಬೇಕು ರೀ. ಮಡಿ ಮಾಡಿದ ನಂತರ ಗುಣಿ ಹೊಡಿಬೇಕು ರೀ. ಅದು ಒಂದು ಮಡಿಯ ಒಳಗೆ 26 ಬೀಜ ಕೂರುವಷ್ಟು ಒಂದು ಮಡಿ ಮಾಡಬೇಕು. ಮಡಿ ಮಾಡಿ ಇದು ಬೀಜನ ಇಟ್ಟು ನೆಕ್ಸ್ಟ್ ಕೋಳಿ ಗೊಬ್ಬರ, ಆಮೇಲೆ ಭೂಮಿ ಶಕ್ತಿ ಅಥವಾ ಯಾವುದಾರ ಒಂದು ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರಗಳನ್ನ ಯೂಸ್ ಮಾಡಿ ಆಮೇಲೆ ಬೀಜ ಮಡಿ ಒಳಗೆ ಇದು ಮಾಡ್ಬೇಕು ರೀ. ಈ ಸಲ ಸೂಪರ್ ಮಿಲಾ, ಟ್ರೈವೀರ್, ಡಿಫೆನ್ಸನ್ನು ಯೂಸ್ ಮಾಡ್ತಾಯಿದ್ದೇವೆ ರೀ ಈ ಸಲ. ಆ ಗೊಬ್ಬರಗಳನ್ನ ಮೇಲ್ಗಡೆ ಬೀಜ ಹಾಕಿದ ನಂತರ ಮೇಲ್ಗಡೆ ಉದುರಿಸಿ ಆಮೇಲೆ ಮಡಿ ಮೇಲೆ ಮಣ್ಣು ಹಾಕಿದ ನಂತರ ಮಡಿಯನ್ನು ಸಾಫ್ ಮಾಡಿ ಹುಲ್ಲನ್ನು, ನಮ್ಮ ಭತ್ತದ ಹುಲ್ಲನ್ನು ಮೇಲ್ಗಡೆ ಹೊಚ್ಚಿ ಚೆನ್ನಾಗಿ ನೀರಿನ ತೇವಾಂಶವನ್ನು ಒಂದು 4 ಇಲ್ಲ 5 ಅವರ್ ಹೊಡೆಸ್ಬೇಕು ರೀ ಫಸ್ಟಿಗೆ.